ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಿದ ಸೇನೆ. 2 ಪಾಕ್ ಮೂಲದ ಲಷ್ಕರ್ ಉಗ್ರರು, ಮತ್ತೊಬ್ಬ ಸ್ಥಳೀಯ ಲಷ್ಕರ್ ಉಗ್ರ ಶಾಹಿದ್ ಹತ್ಯೆ. ಪಹಲ್ಗಾಮ್ ದಾಳಿಯ 3 ಶಂಕಿತ ಉಗ್ರರ ಫೋಟೋ ರಿಲೀಸ್. ನರಮೇಧ ನಡೆಸಿದ ನರಹಂತಕರ ಜಾಡು ತಿಳಿಸಿದ್ರೆ 20 ಲಕ್ಷ ರೂಪಾಯಿ ಬಹುಮಾನ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಎಲ್ಲೆಡೆ ಪೋಸ್ಟರ್. ಕದನ ವಿರಾಮದ ಬಳಿಕ ನಿನ್ನೆಯೂ ನಡೆದಿಲ್ಲ ಶೆಲ್ ದಾಳಿ, ಫೈರಿಂಗ್. ಆದರೆ ಗಡಿ ಭಾಗದ ಕೆಲವು ಪ್ರದೇಶಗಳಲ್ಲಿ ಅಲ್ಪ ಪ್ರಮಾಣದ ಡ್ರೋನ್ಗಳು ಪತ್ತೆ. ಸಹಜ ಸ್ಥಿತಿಯತ್ತ ಮರಳ್ತಾ ಇರೋ ಜಮ್ಮು ಕಾಶ್ಮೀರ. ಕದನ ವಿರಾಮವಾದ್ರೂ ಇನ್ನೂ ದೂರಾಗದ ಆತಂಕ. ಏರ್ ಇಂಡಿಯಾ, ಇಂಡಿಗೋದ ಹಲವು ವಿಮಾನಗಳ ಹಾರಾಟ ರದ್ದು. ಅಮೃತ್ಸರ್, ಶ್ರೀನಗರ, ಜಮ್ಮು, ಚಂಡೀಗಢ, ರಾಜ್ಕೋಟ್ ಸೇರಿ ಹಲವು ಕಡೆಗಳಲ್ಲಿ ಪ್ರಯಾಣಿಸಬೇಕಿದ್ದ ವಿಮಾನಗಳು ಕ್ಯಾನ್ಸಲ್. ಪಾಕ್ ಮೇಲೆ ದಾಳಿ ವೇಳೆ ಮಿರಾಜ್ ಫೈಟರ್ ಹೊಡೆದುರುಳಿಸಿದ ಭಾರತ. ಸ್ವಲ್ಪ ಹಾನಿಯಾಗಿದೆ ಅಂತ ಒಪ್ಪಿಕೊಂಡಿದ್ದ ಪಾಕ್. ವಿಡಿಯೋ ಸಾಕ್ಷ್ಯವನ್ನೇ ನೀಡಿರುವ ಭಾರತೀಯ ಸೇನೆ. ಏರ್ಬೇಸ್ಗಳನ್ನ ನಾಶ ಮಾಡಿ ಪಾಕ್ ಬೆನ್ನು ಮೂಳೆ ಮುರಿದ ಭಾರತ. ಪಾಕಿಸ್ತಾನದ ಯುದ್ಧ ಸನ್ನದ್ಧತೆಯೇ ಸರ್ವನಾಶ. ವಾಯುನೆಲೆಗಳಲ್ಲಿ ಬಿದ್ದ ಗುಂಡಿಗಳನ್ನ ತುಂಬಿಸುವುದರಲ್ಲಿ ಈಗ ಪಾಕಿಸ್ತಾನ ನಿರತ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಶಕ್ತಿ ಪ್ರದರ್ಶನ. ಟ್ರೈಡ್ ಅಂಡ್ ಟೆಸ್ಟೆಡ್ ಇಂಡಿಯನ್ ವೆಪನ್ಸ್ಗೆ ಹೆಚ್ಚಾದ ಡಿಮ್ಯಾಂಡ್. ಬ್ರಹ್ಮೋಸ್ ಕ್ಷಿಪಣಿ, ಆಕಾಶ ಡಿಫೆನ್ಸ್ ಸಿಸ್ಟಮ್ಗೂ ಭರ್ಜರಿ ಬೇಡಿಕೆ. ಕದನ ವಿರಾಮ ಘೋಷಣೆ ಬಳಿಕ ವಿಕ್ರಮ್ ಮಿಸ್ರಿ ಟ್ರೋಲ್. ಭಾರತ ವಿದೇಶಾಂಗ ಕಾರ್ಯದರ್ಶಿ ಕುಟುಂಬದ ವಿರುದ್ಧ ಟ್ರೋಲ್. ಮಿಸ್ರಿ ಮಗಳ ಫೋನ್ ನಂಬರ್ ಹಾಕಿ ಅಪಮಾನ. ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ನ ರನ್ವೇ ಧ್ವಂಸ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ರನ್ವೇಗೆ ಡ್ಯಾಮೇಜ್. ಸ್ಯಾಟಲೈಟ್ ಫೋಟೋದಲ್ಲಿ ಅಸಲಿ ಚಿತ್ರಣ ರಿವೀಲ್. ಪಾಕಿಸ್ತಾನದ ಸುಕ್ಕೂರು ಏರ್ಬೇಸ್ಗೂ ಭಾರತದ ಏರ್ ಸ್ಟ್ರೈಕ್ ಎಫೆಕ್ಟ್. ವಾಯುನೆಲೆಯ ಕಟ್ಟಡಗಳು ಧ್ವಂಸ. ಸ್ಯಾಟಲೈಟ್ ಫೋಟೋದಲ್ಲಿ ಪಾಕ್ ಅವ್ಯವಸ್ಥೆ ಬಯಲು. ಭಾರತದ ದಾಳಿ ವೇಳೆ ನಾಪತ್ತೆಯಾಗಿದ್ದ ಪಾಕ್ ಸೇನಾ ಮುಖ್ಯಸ್ಥ. ಕದನ ವಿರಾಮದ ಬಳಿಕ ಬಿಲದಿಂದ ಹೊರಬಂದ ಆಸಿಮ್ ಮುನೀರ್. ಆಸ್ಪತ್ರೆಗೆ ದಾಖಲಾದ ಪಾಕ್ ಯೋಧರನ್ನ ಭೇಟಿಯಾದ ಪಾಕಿಸ್ತಾನ ಆರ್ಮಿ ಚೀಫ್. ಮತ್ತೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ. ಗಡಿ ರಾಜ್ಯದಲ್ಲಿ ಮತ್ತೆ ಶಾಲಾ ಕಾಲೇಜುಗಳು ಆರಂಭ. ಶೆಲ್ ಹಾಗೆ ಡ್ರೋನ್ ದಾಳಿ ನಿಂತ ಬಳಿಕ ಸ್ಕೂಲ್ಸ್ ಓಪನ್. ಶ್ರೀನಗರದಿಂದ ಕರ್ನಾಟಕಕ್ಕೆ ಮರಳಿದ ವಿದ್ಯಾರ್ಥಿ. ರಾಮನಗರ ಮೂಲದ ಹರ್ಷಿತ್ ವಾಪಸ್. ಬ್ಲಾಸ್ಟ್ ಆಗ್ತಾ ಇದ್ದ ಸೌಂಡ್ ಕೇಳಿ ಭಯ ಆಗ್ತಿತ್ತು ಅಂತ ಅನುಭವ ಹಂಚಿಕೊಂಡ ಯುವಕ. ಪಾಕಿಸ್ತಾನದಲ್ಲಿನ ಉಗ್ರರ ಅಡಗು ತಾಣಗಳ ಮೇಲೆ ಭಾರತ ಅಟ್ಯಾಕ್. ದೇಶಾದ್ಯಂತ ತಿರಂಗಾ ಯಾತ್ರೆ ನಡೆಸೋಕೆ ಮುಂದಾದ ಬಿಜೆಪಿ. ಇಂದಿನಿಂದ 10 ದಿನಗಳ ಕಾಲ ರಾಷ್ಟ್ರೀಯ ಬಿಜೆಪಿ ವತಿಯಿಂದ ತಿರಂಗಾ ಯಾತ್ರೆ. ನೆಲಮಂಗಲದಲ್ಲಿ ಬೆಳ್ಳಂಬೆಳಗ್ಗೆ ಭಾರೀ ಅಗ್ನಿ ಅನಾಹುತ. ಧಗಧಗನೆ ಹೊತ್ತಿ ಉರಿತಾ ಇರೋ ಆಯಿಲ್ ಗೋದಾಮು. 25ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸೋ ಕಾರ್ಯ. ಆಭರಣ ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಚಿನ್ನದ ದರದಲ್ಲಿ ಭಾರಿ ಇಳಿಕೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1800 ರೂಪಾಯಿ ಇಳಿಕೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ದರ್ಬಾರ್. ಅಫ್ಘಾನ್ ಇಂಟರ್ನ್ಯಾಷನಲ್ ಚೆಸ್ ಗೇಮ್ ಬ್ಯಾನ್. ಸರ್ಕಾರದ ನಿರ್ಧಾರಕ್ಕೆ ಭಾರೀ ಆಕ್ರೋಶ. ಉಪ್ಪಿ ನಿರ್ದೇಶಕ ನಾಗಣ್ಣ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ. ಕುಟುಂಬ, ಗೋಕರ್ಣದಂತಹ ಹಿಟ್ ಸಿನಿಮಾಗಳ ಬಳಿಕ
ಮತ್ತೊಂದು ಚಿತ್ರ ಸೂರಪ್ಪ ಬಾಬೂರಿಂದ ನಿರ್ಮಾಣ. ಕದನ ವಿರಾಮದ ಬೆನ್ನಲ್ಲೇ ಐಪಿಎಲ್ಗೆ ಸಿಕ್ತು ಕಿಕ್ ಸ್ಟಾರ್ಟ್. ಮೇ 17ರಿಂದ ಐಪಿಎಲ್ ಪಂದ್ಯಾವಳಿ ಮತ್ತೆ ಆರಂಭ. ಮೇ 29ಕ್ಕೆ ಮೊದಲ ಕ್ವಾಲಿಫೈಯರ್, ಜೂನ್ 3ಕ್ಕೆ ಫೈನಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.